ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಫೆಬ್ರವರಿ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಹ್ರೀಂ ಪ್ರಸ್ಪರ ಘೋರ ಘೋರ ಮಹಾದೇವೈ ನಮಃ. ವೀಕ್ಷಕರೇ, ಮೀನರಾಶಿಯವರಿಗೆ ಯಾವ ರೀತಿಯ ಅದೃಷ್ಟವೋ ಅದೃಷ್ಟ ಇದೆಯಾ ಹೇಳತಕ್ಕಂಥದ್ದು. ತುಂಬ ಅದೃಷ್ಟವಂತರು ಮೀನರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸರಳವಾಗಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಗೋಚಾರದ ಫಲಗಳಲ್ಲಿ. ಹಾಗೆ ನಿಮ್ಮ ಜೀವನದ ಉದ್ದಗಲಕ್ಕೂ ಕೂಡ ಈ ಒಂದು ಮಾಸದ ಒಂದು ಏನು ಯೋಗಗಳು ಸಂಪೂರ್ಣವಾಗಿದೆ, ಆ ಯೋಗ ಬಹುದಿನ ತನಕಲೂ ಕೂಡ ಅದು ಸಾಗ್ತಾ ಇರುತ್ತೆ ಎಂದು ಕೂಡ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಅಂದುಕೊಂಡಿರ್ತಕ್ಕಂತಹ ಇದನ್ನು ಸಾಧಿಸುವಂತಹ ಒಂದು ಮಹಾಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರ್ಬೋದು, ಹಾಗೆ ಬಟ್ಟೆ ಇರ್ಬೋದು, ಹಾಗೆ ರೇಷ್ಮೆ ತಯಾರು ಮಾಡ್ತಕ್ಕಂಥ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆದು ಸಂತೋಷವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರು ನೋಡಿ, 3 ಜನ 4 ಜನ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಧನಲಾಭ ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆ ಮಧ್ಯಸ್ಥಿಕೆಯಿಂದ ಸ್ತ್ರೀಯರಿಂದ ಕಂಟಕಗಳು ಎದುರಾಗತ್ತೆ, ಮನಸ್ತಾಪಗಳು, ದ್ವೇಷಗಳು ಉಂಟಾಗಿ ಅದು ಕಾರ್ಯ ನನಸಾಗುವುದೇ ಇಲ್ಲ, ಅರ್ಧಕ್ಕೆ ಮೊಟಕುಗೊಳಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಥರದ ಕೋರ್ಟು ಕಚೇರಿ ಈ ಥರದ ಒಂದಷ್ಟು ವ್ಯವಹಾರಗಳಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಹೇಳತಕ್ಕಂಥದ್ದು. ಹಾಗೆ ಮಾರ್ಕೆಟಿಗೆ ಸಂಬಂಧಪಟ್ಟಂಥದ್ದು ಗೂಗಲ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಈ ಥರದ ಒಂದಷ್ಟು ಜಾಹೀರಾತುಗಳನ್ನು ಕೊಡ್ತಕ್ಕಂಥ ಉದ್ಯೋಗದಲ್ಲಿ ಗೂಗಲ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು. ಇದರಲ್ಲೆಲ್ಲವೂ ಕೂಡ ಧನ ಅತಿ ಹೆಚ್ಚು ನಿಮಗೆ ಪ್ರಾಪ್ತಿಯಾಗುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ದಿನಗಳಿಂದ ಒಂದು ನಿಮ್ಮ ಕನಸಿರುತ್ತೆ, ಹೀಗಿರಬೇಕು ಹಾಗಿರಬೇಕು, ಈ ಥರದ ಓಡಾಟ ಮಾಡಬೇಕು, ಜ್ವಾಲಿಯಾಗಿ ಸಂತೋಷವಾಗಿರಬೇಕು ಅಂತಕ್ಕಂಥ. ಆದರೆ ಅದು ಈಗ ಆ ಸಮಯ ಹೇಳ್ತಕ್ಕಂಥದ್ದು ಕೂಡಿ ಬಂದಿರುತ್ತೆ ಮೀನರಾಶಿಯವರಿಗೆ. ಯಾಕಂತ ಕೇಳಿದರೆ ಆ ಗುರುವಿನ ಬಲ, ಹಾಗೆ ರಾಹುಕೇತುಗಳ ಒಂದು ಏನೊಂದು ಸ್ಥಾನ ಪಲ್ಲಟಗಳಿದೆ, ಅವೆಲ್ಲ ಯೋಗಗಳೆಲ್ಲವೂ ಇದೆ. ಅಂತಹ ಒಂದು ಯೋಗ ನಿಮಗೆ ಒದಗಿ ಕೊಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಆನ್ಲೈನ್ ವ್ಯವಹಾರ ಮಾಡ್ತಕ್ಕಂಥಿರ್ಬೋದು, ಆನ್ಲೈನಿಂದ ವರ್ಕ್ ಫ್ರಮ್ ಹೋಮ್ ಅಂದರೆ ಇಲ್ಲಿಂದ ಕೆಲಸ ಮಾಡ್ತಕ್ಕಂಥವ್ರು, ಮನೆಯಿಂದಲೇ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚು ದಿನಲಾಭ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಡಿಜಿಟಲ್ಲು ವ್ಯವಹಾರ ಕ್ಷೇತ್ರ ಇರ್ಬೋದು, ಆನ್ಲೈನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಆನ್ಲೈನಿಗೆ ಸಂಬಂಧಪಟ್ಟಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ರೈಲ್ವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯ ಮಾಡ್ತಕ್ಕಂಥ ಇರ್ಬೋದು, ಅಲ್ಲಿ ಸಂಬಂಧಪಟ್ಟಂಥ ಟೆಂಡರ್ಗಳಿರ್ಬೋದು, ಅಲ್ಲಿ ಸರ್ಕಾರಿಗೆ ಸಂಬಂಧಪಟ್ಟಂಥ ಒಂದು ವೇತನ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಧನಲಾಭ ಸಿಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ವಧುವರರಿಗೆ ವಿವಾಹಾದಿ ಯೋಗಗಳು ಕೂಡ ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ನೋಡಿ, ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ತುಂಬ ಕಷ್ಟಪಡ್ತಿರ್ತೀರ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ಮಕ್ಕಳು ಯಾವ ಒಂದು ಒಳ್ಳೆಯ ಸಂಬಂಧಗಳು ಬಂದರೂ ಕೂಡ ಅದು ಬೇಡ, ಇದು ಬೇಡ, ಅದು ಹಾಗೆ, ಇದು ಹೀಗೆ ಅಂತ ಹೇಳ್ತಕ್ಕಂಥ ಒಂದು ಮಾತನಾಡ್ತಕ್ಕಂಥದ್ದು, ಅನಾಯಾಸವಾಗಿ ಅದನ್ನು ದೂರನೇ ಹೋಗ್ತಾ ಇರತಕ್ಕಂಥ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವಿವಾಹಾದಿ ವಿಚಾರದಲ್ಲಿ. ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥದ್ದು, ಅಥವಾ ನಿಶ್ಚಿತಾರ್ಥ ಆಗಿರ್ತಕ್ಕಂಥದ್ದು, ಅಥವಾ ಮಾತುಕತೆ ಮುಗಿದು ಮತ್ತೆ ತಕ್ಷಣ ಏನೋ ಒಂದು ಕಾರಣಕ್ಕೆ ಮದುವೆ ನಿಂತು ಹೋಗತಕ್ಕಂಥದ್ದು, ಅಥವಾ ದಾಂಪತ್ಯ ಜೀವನ ವಿಚ್ಛೇದನ ಆಗತಕ್ಕಂಥದ್ದು. ಅಲ್ಲಿ ಕೆಲವು ಏನಾಗುತ್ತೆ,
ಮದುವೆ ಮಾಡ್ತಕ್ಕಂಥ ಡೇಟು ಮುಹೂರ್ತ ಇತ್ಯಾದಿಗಳು ಚೆನ್ನಾಗಿ ಇಲ್ಲದೇ ಇರತಕ್ಕಂಥ ಇರ್ಬೋದು, ಅಥವಾ ಎಷ್ಟೋ ವರ್ಷದ ನಂತರ ಮದುವೆಯಾಗಿ 4, 6, 8, 10 ವರ್ಷ ಆಯಿತು, ನಂತರ ದಾಂಪತ್ಯ ಜೀವನ ವಿಚ್ಛೇದನ ಪಡ್ತಕ್ಕಂಥ ಹೀಗೆ ಈ ಥರದ ಒಂದಷ್ಟು ಬಾಧಕಾಧಿಪತಿಗಳು ಬರ್ತಾ ಇರ್ತಕ್ಕಂಥದ್ದು. ಅದು ನಿಮ್ಮ ಜಾತಕದಲ್ಲಿ ದೋಷಗಳು, ನಿಮ್ಮ ಜಾತಕದಲ್ಲಿ ತೊಂದರೆ ಇದ್ದರೆ ಇಂಥವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಏನೆಂಬುದನ್ನು ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ಡೇಟ್ ಆಫ್ ಬರ್ತು, ತಿಂಗಳು ಮತ್ತು ಇಸವಿ ಬೇಕಾಗುತ್ತೆ. ಅದಿಲ್ಲ ಹಾಳಾದರೆ ನಿಮ್ಮ ಹೆಸರು, ವಯಸ್ಸು, ನಿಮ್ಮ ಭಾವಚಿತ್ರದ ಆಧಾರ ಮೇಲೂ ಕೂಡ ನಿಖರವಾಗಿ ತಿಳಿಸಿಕೊಡಲಾಗುತ್ತೆ ಮತ್ತು ಪರಿಹಾರವನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಶುಭವಾಗಲಿ, ಮಂಗಲವಾಗಲಿ.